ಬಾಗಲಕೋಟೆ ನಗರದಲ್ಲಿ ಶಿವಾಜಿ ಜಯಂತಿ ಮೆರವಣಿಗೆ ಸಂದರ್ಭದಲ್ಲಿ ನಡೆದಂತಹ ಕಲ್ಲು ತೂರಾಟ, ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರದಲ್ಲಿ ಬೂದಿ ಮುಚ್ಚಿದಂತಹ ಕೆಂಡದ ಪರಿಸ್ಥಿತಿ ಉಂಟಾಗಿದ್ದು, ಸಂಧಾನ ಸಭೆಗಳು ಕೂಡ ವಿಫಲವಾಗಿವೆ. ಬಿಗುವಿನ ವಾತಾವರಣ ಕೂಡ ಮುಂದುವರೆದಿದ್ದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಹಾಗೆ ಮುತಾಲಿಕ್ ಮತ್ತೆ ಪುನೀತ್ ಕೆರೆಹಳ್ಳಿಯನ್ನ ನಗರಕ್ಕೆ ನಿರ್ಬಂಧವನ್ನು ಕೂಡ ಹೇರಲಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕಲ್ಲು ತೂರಾಟದಿಂದ ಬಾಗಲಕೋಟೆ ನಗರ ಕೋತ. ಇಬ್ಬರು ಹಿಂದೂ ಕಾರ್ಯಕರ್ತರ ಮೇಲೆ ಎಫ್ಐಆರ್. ಓರ್ವ ಅರೆಸ್ಟ್, ಮತ್ತೋರ್ವನಿಗೆ ಗಾಯ ಹಿನ್ನೆಲೆ ಚಿಕಿತ್ಸೆ. ಒಂದು ಕಡೆ ನಗರದ ಫಂಕಾ ಮಸೀದಿ ಎದುರು ಕೊತ್ತಲೇಶ್ವರ ದೇವಸ್ಥಾನದ ಸುತ್ತ ಪೊಲೀಸ್ ಸರ್ಪಗಾವಲು. ಇನ್ನೊಂದು ಕಡೆ ನವನಗರದಲ್ಲಿ ವಿಜೃಂಭಣೆಯಿಂದ ವಿರಾಟ ಹಿಂದೂ ಸಮಾವೇಶ. ಈ ಮಧ್ಯೆ ಶಾಂತಿ ಸಭೆಗೆ ಬರೀ ಮುಸ್ಲಿಂ ಮುಖಂಡರು ಮಾತ್ರ ಆಗಮಿಸಿದ್ದರಿಂದ ಶಾಂತಿ ಸಭೆ ವಿಫಲ. ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಬಾಗಲಕೋಟೆ ನಗರ. ಫೆಬ್ರವರಿ 19ರ ರಾತ್ರಿ ಶಿವಾಜಿ ಜಯಂತಿಯ ಮೆರವಣಿಗೆ ವೇಳೆ ನಡೆದ ಕಲ್ಲು ತೂರಾಟ, ಚಪ್ಪಲಿ ಎಸೆತ ಪ್ರಕರಣದಿಂದ ಬಾಗಲಕೋಟೆ ಕಳೆದ 3 ದಿನಗಳಿಂದ ಉದ್ವಿಗ್ನ ಸ್ಥಿತಿಯಲ್ಲಿದೆ. ಬಾಗಲಕೋಟೆ ನಗರದಲ್ಲಿ ವಾತಾವರಣ ಬೂದಿ ಮುಚ್ಚಿದ ಕೆಂಡದಂತಿದೆ. ಇಬ್ಬರು ಹಿಂದೂ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲಾಗಿದ್ದು, ಓರ್ವನನ್ನ ಬಂಧಿಸಲಾಗಿದೆ. ಮತ್ತೋರ್ವ ಆರೋಪಿ ಬಂಧಿಸುವಾಗಲೇ ಬೈಕ್ನಿಂದ ಬಿದ್ದು ಕೈ ಮುರಿದುಕೊಂಡಿದ್ದಾನೆ. ಸದ್ಯಾತನಿಗೆ ಚಿಕಿತ್ಸೆ ಮುಂದುವರೆದಿದೆ. ಇನ್ನು ನಗರದಲ್ಲಿ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಡಿಜಿಪಿ ಮಾರ್ಗದರ್ಶನದಲ್ಲಿ 5 ಜನ ಎಸ್ಪಿ, 8 ಜನ ಡಿವೈಎಸ್ಪಿ, 16 ಸಿಪಿಐ, 32 ಜನ ಪಿಎಸ್ಐ ಸೇರಿ 1,000 ಪೊಲೀಸ್ ಸಿಬ್ಬಂದಿಯನ್ನ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ. ನಗರದ ಫಂಕಾ ಮಸೀದಿ ಸಮೀಪ ಇರುವ ಶಾಲೆಗಳು ಬಿಕೋ ಎನ್ನುತ್ತಿವೆ. ಶಾಲೆಗಳು ಖಾಲಿ ಹೊಡಿತಿವೆ. ಗಲಾಟೆ ಹಿನ್ನೆಲೆ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಪೋಷಕರು ಹಿಂದೇಟು ಹಾಕ್ತಿದ್ದಾರೆ. ಈ ಮಧ್ಯೆ ಡಿಸಿ ಕರೆದ ಶಾಂತಿ ಸಭೆಗೆ ಕೇವಲ ಮುಸ್ಲಿಂ ಮುಖಂಡರು ಮಾತ್ರ ಬಂದಿದ್ರಿಂದ ಈ ಸಭೆಯು ವಿಫಲವಾಗಿದೆ. ತಪ್ಪು ಮಾಡಿದವರ ಮೇಲೆ ಕ್ರಮ ಆಗಬೇಕು ಅಂತ ಮುಸ್ಲಿಂ ಮುಖಂಡರು ಆಗ್ರಹಿಸಿದ್ದಾರೆ. ಮುತಾಲಿಕ್, ಪುನೀತ್ ಕೆರೆಹಳ್ಳಿಗೆ ಜಿಲ್ಲೆಗೆ ನಿರ್ಬಂಧ. ಇನ್ನು ಗಲಾಟೆ ಹಿನ್ನೆಲೆ ಬಾಗಲಕೋಟೆ ಹಿಂದಿನ ಎಸ್ಪಿ ಅಮರನಾಥ ರೆಡ್ಡಿ, 2018ರಲ್ಲಿ ಬಾಗಲಕೋಟೆ ಎಸ್ಪಿ ಆಗಿದ್ದ ಸಿಬಿ ರಿಷ್ಯಂತ್ ಅವರನ್ನು ಕೂಡ ಕರೆಸಲಾಗಿದೆ. ಬಾಗಲಕೋಟೆ ಅಂಡರ್ ಲಿಂಕ್ ಚೆನ್ನಾಗಿ ಅರಿತ ಇಬ್ಬರು ಪೊಲೀಸ್ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ದಾರೆ. ಘಟನೆ ಹಿನ್ನೆಲೆಯನ್ನು ಉದ್ದೇಶಪೂರ್ವಕವಾಗಿ ನಡೆದಿದ್ಯಾ, ಮುಂಚೆಯೇ ಪ್ಲಾನ್ ಮಾಡಲಾಗಿತ್ತಾ ಎಂದೆಲ್ಲ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ನಿಷೇಧಾಜ್ಞೆ ನಡುವೆಯೂ ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ 52ರಲ್ಲಿ ವಿರಾಟ ಹಿಂದೂ ಸಮಾವೇಶ ಜರುಗಿದೆ. ಆರ್ಎಸ್ಎಸ್ ಶತಮಾನೋತ್ಸವ ಹಿನ್ನೆಲೆ ಹಿಂದೂ ಸಮಾವೇಶ ಮೊದಲೇ ನಿಗದಿಯಾಗಿತ್ತು. ಈ ಮಧ್ಯೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹಾಗೂ ಹಿಂದೂ ರಾಷ್ಟ್ರ ರಕ್ಷಣಾ ಪಡೆಯ ಸಂಸ್ಥಾಪಕ ಅಧ್ಯಕ್ಷ ಪುನೀತ್ ಕೆರೆಹಳ್ಳಿಗೆ ಬಾಗಲಕೋಟೆ ಜಿಲ್ಲೆ ಪ್ರವೇಶ ನಿರ್ಬಂಧಿಸಿ ಡಿಸಿ ಸಂಗಪ್ಪ ಆದೇಶಿಸಿದ್ದಾರೆ. ಕಲ್ಲೇಟಿನಿಂದ ಗಾಯಗೊಂಡ ಹಿಂದೂ ಕಾರ್ಯಕರ್ತ ಪ್ರಕಾಶ್ ಅರಕೇರಿ ದಾಖಲಾಗಿದ್ದ ಖಾಸಗಿ ಆಸ್ಪತ್ರೆಗೆ ಬಾಗಲಕೋಟೆ ಮಾಜಿ ಶಾಸಕ ಚರಂತಿ ಮಠ ಭೇಟಿ ನೀಡಿದ್ರು. ಪ್ರಕಾಶ್ ಅರಕೇರಿ ಆರೋಗ್ಯ ವಿಚಾರಿಸಿದ ಚರಂತಿ ಮಠ ಫಂಕಾ ಮಸೀದಿ ಬಂದ್ ಮಾಡಬೇಕು ಅಂತ ಆಗ್ರಹಿಸಿದ್ರು. ಫಂಕಾ ಮಸೀದಿ ಪ್ರಾರ್ಥನೆ ಮಾಡಲು ಇರೋದಾ, ಕಲ್ಲು ಚಪ್ಪಲಿ ಸ್ಟಾಕ್ ಮಾಡಲು ಇರೋದಾ ಎಂದು ವಾಗ್ದಾಳಿ ನಡೆಸಿದ್ರು. ಇತ್ತ ಪೊಲೀಸರು ಕಲೆಸದ ಆರೋಪಿಗಳ ವಿಡಿಯೋ ಆಧರಿಸಿ ಪತ್ತೆ ಹಚ್ಚುವ ಕೆಲಸ ನಡೆಸಿದ್ದಾರೆ. ಒಟ್ಟಾರೆ ಬಾಗಲಕೋಟೆ ನಗರದಲ್ಲಿ ಇಂದು ಶಾಂತಿ ಪಾಲನೆಗೆ ಜಿಲ್ಲಾಡಳಿತ ಕಸರತ್ತು ನಡೆಸಿದೆ. ಇನ್ನೊಂದು ಕಡೆ ನಿಷೇಧಾಜ್ಞೆ ನಡುವೆಯೂ ವಿರಾಟ ಹಿಂದೂ ಸಮ್ಮೇಳನ ನಡೆದಿದ್ದು ನೋಡಲು ಶಾಂತವೆನಿಸಿದ್ರು ವಾತಾವರಣ ಮಾತ್ರ ಇನ್ನೂ ತಿಳಿಯಾಗಿಲ್ಲ. ರವಿ ಹಳ್ಳೂರು ಜೊತೆ ಪುರುಷೋತ್ತಮ ಕುಲಕರ್ಣಿ, ಪಬ್ಲಿಕ್ ಟಿವಿ, ಬಾಗಲಕೋಟೆ.